ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ನೋ ಕನ್ನಡ. ನಿಮಗೆ ಇವತ್ತು ಒಂದು ವಿಡಿಯೋಲಿ ಒಂದು ಬೆಂಕಿಪಟ್ಟಣವನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಹೌದು, ಮ್ಯಾಚ್ ಬಾಕ್ಸನ್ನು ಇವತ್ತು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದಾರೆ, ಹೌದು ಬೆಂಕಿಪಟ್ಟಣ ಇದು. ನಿಮ್ಗೆ ಹೆಂಗೆ ಕಾಣಿಸ್ತಾ ಇದೆ? ಬೆಂಕಿಪಟ್ಟಣ ಅಂತಾನೆ ಇದು. ಹೌದು, ಟೆಕ್ನೋ ಅವರು ಈ ಒಂದು ಬೆಂಕಿಪಟ್ಟಣವನ್ನು ಕಳಿಸಿದ್ದಾರೆ. ಬೆಂಕಿಪಟ್ಟಣ ಅಲ್ಲ ಇದು. ಇದರೊಳಗೆ ಒಂದು ಫೋನ್ ಇದೆ. ಟೆಕ್ನೋ ಅವರು ಒಂದು ಹೊಸ ಫೋನ್ ಲಾಂಚ್ ಮಾಡ್ತಾ ಇರುವಂಥದ್ದು ಒಂದು ಟೆಕ್ನೋ ಸ್ಪಾರ್ಕ್ ಗೋ ಅಂತ ಹೊಸ ಸೀರೀಸ್ ಫೋನು. ಇದನ್ನು ಬೆಂಕಿಪಟ್ಟಣದೊಳಗೆ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಇದನ್ನು ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡೋಣ. ಮತ್ತು ಈ ಒಂದು ಫೋನ್ ಯಾವ ರೀತಿ ಇದೆ, ಚೆನ್ನಾಗಿಲ್ವೋ, ತೊಗೊಬೋದು, ಪ್ರೈಸ್ ರೇಂಜ್ ಎಷ್ಟು, ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ನಿಕ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡಿ, ಫಾಲೋವನ್ನು ಮಾಡ್ಬೋದು. ಸಾರಿ, ತುಂಬ ನಾಯ್ಸ್ ಆಯಿತಾ, ಮನೆ ಕಟ್ತಾ ಇದ್ದಾರೆ, ಹಿಂದೆ ಮುಂದೆ 2 ಕಡೆ ಮನೆ ಕಟ್ತಾ ಇದ್ದಾರೆ ಆಯಿತಾ. ಸೊ ತುಂಬ ವಿಡಿಯೋದಲ್ಲಿ ಈ ರೀತಿ ನಾಯ್ಸ್ ಬರ್ತಾ ಇದೆ, ಸಾರಿ. ಮೊದಲದಾಗಿ ಈ ಒಂದು ಬೆಂಕಿಪಟ್ಟಣವನ್ನು ಅನ್ಬಾಕ್ಸ್ ಮಾಡೋಣ. ಈ ಒಂದು ಕವರ್ನ ಓಪನ್ ಮಾಡ್ತೀನಿ, ನೋಡ್ತಾ ಇದ್ದಾರೆ ನೀವು. ಬೆಂಕಿಪಟ್ಟಣ ನೋಡೋದಾಗೆ ಮ್ಯಾಚ್ ಸ್ಟಿಕ್ ಇಷ್ಟು ದೊಡ್ಡದೇ ಇರಬೇಕಾದ್ರೆ ಮ್ಯಾಚ್ ಸ್ಟಿಕ್ಗಳು ಈ ಒಂದು ಕಡ್ಡಿ ಎಷ್ಟು ಹೊಡೆದಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಓಕೆ, ಈಗ ಬೆಂಕಿಪಟ್ಟಣವನ್ನು ನೋಡುವ ಸಮಯ. ಏನಿದೆ ಬೆಂಕಿಪಟ್ಟಣ? ಟಡಾ! ವಾಟ್? ಏನೇನೋ ಇದೆ ಬ್ರೋ ಇದರಲ್ಲಿ. ವಾವ್, ನೋಡ್ತಾ ಇದ್ದೀರಾ? ಏನಿದು? ಏನು ಗುರು ಇದು? ನಾನೇ ಮುರ್ಕೊಂಡೆ ಹೋಯ್ತೆ. ಓಕೆ, ಇದನ್ನೆಲ್ಲ ಇಟ್ಬಿಟ್ಟು ನಾವು ಅನ್ಬಾಕ್ಸ್ ಮಾಡೋಣ ಈಗ. ಓಕೆನಾ? ಈ ಕ್ಯಾಂಡಲ್ ಲೈಟ್ ಇದು ಮಾಡಿಬಿಟ್ಟು ಸ್ಪಾರ್ಕ್. ಓಕೆ, ನಮಗೆ ನೋಡ್ತಾ ಇದ್ದೀರಾ ಈ ಒಂದು ಟೆಕ್ನೋ ಸ್ಪಾರ್ಕ್ ಗೋ, ಈ ಒಂದು ಮೊಬೈಲ್. ಓಯ್ 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 ಓಯ್, ವಾಟ್ ಈಸ್ ದಿಸ್? ಓ ಮೈ ಗಾಡ್. ಹೌದು, ಏನಪ್ಪ ಅಂತ ಅಂದರೆ ಈ ಮೊಬೈಲ್ನ ಕೊಡ್ತಾ ಇದ್ದೀರಾ ಅಂದರೆ ನಿಮಗೆ ಈ ಒಂದು ವೈರ್ಲೆಸ್ ಇಯರ್ ಪೀಸು ಫ್ರೀಯಾಗಿ ಕೊಡ್ತಾ ಇರುವಂಥದ್ದು. ಹೌದು, ಈ ಮೊಬೈಲ್ ಕೊಡ್ತಿದ್ದೀರಾ ಅಂದರೆ ನಿಮಗೆ ಈ ಒಂದು ಇಯರ್ ಪೀಸ್, ಇದ್ರ ಬೆಲೆ ಸುಮಾರು 660 ರೂಪಾಯಿ ಅನ್ಕೋತೀನಿ. 650 ರೂಪಾಯಿ ಒಂದು ಬೆಲೆಯ ನಿಮಗೆ ಈ ಒಂದು ಬ್ಲೂಟೂತ್ ಇಯರ್ಫೋನ್ ನಿಮಗೆ ಫ್ರೀಯಾಗಿ ಸಿಗ್ತಾ ಇರುವಂಥದ್ದು ಒಂದು ರೀತಿ ಒಳ್ಳೆ ವಿಷಯ. ಏನೋ ಒಂದು ಕೊಡ್ತಾ ಇದ್ದಾರೆ ಫ್ರೀಯಾಗಿ. ಸೊ ನೈಸ್. ನೀವು ಕೊಂಡ್ರು ಅಷ್ಟೇ. ನಿಮಗೆ ಮೋಸ್ಟ್ಲಿ ಈ ಬಾಕ್ಸಲ್ಲಿ ಕೊಡ್ತಾರಲ್ವೋ ಗೊತ್ತಿಲ್ಲ. ಮೋಸ್ಟ್ಲಿ ಈ ಬಾಕ್ಸಲ್ಲಿ ನಿಮಗೆ ಈ ರೀತಿ ಬಾಕ್ಸಲ್ಲಿ ಕೊಡೋ ಡೌಟು. ಬಟ್ ಇದೊಂದು ನಿಮಗೆ ಫ್ರೀಯಾಗಿ ಸಿಗುತ್ತೆ. ಓಕೆ, ಇದನ್ನು ಪಕ್ಕಕ್ಕೆ ಇರೋಣ. ಇದನ್ನು ಕೂಡ ಆಮೇಲೆ ಅನ್ಬಾಕ್ಸ್ ಮಾಡ್ತೀನಿ, ನೋಡೋಣ ಆಮೇಲೆ ಅದನ್ನು. ಫಸ್ಟ್ ಈ ಒಂದು ಫೋನ್ ಅನ್ಬಾಕ್ಸ್ ಮಾಡೋಣ. ಈ ಒಂದು ಫೋನ್ ನೋಡ್ತಾ ಇದ್ದರೆ ಈ ಫೋನ್ ನಿಮಗೆ ಈ ಥರ ನೋಡೋಕ್ಕೆ ಸಿಗುತ್ತೆ ಬಾಕ್ಸು. ಈ ಒಂದು ಫೋನ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ನೋಡ್ತಾ ಇದ್ದರೆ 111 ಏನಪ್ಪ ಅಂತಂದರೆ ಇವರು 100 ದಿನದ ಒಳಗೆ ಏನಾದರೂ ನಿಮ್ಮ ಒಂದು ಫೋನ್ನ ಡಿಸ್ಪ್ಲೇ ಹೊಡೆದಿದ್ರು ಸಹ ಇವರು ಈ ಒಂದು ನೋಡ್ಬೋದು ರಿಪ್ಲೇಸ್ ಮಾಡಿಕೊಡ್ತಾರೆ. ಒಂದು ರೀತಿ ತುಂಬ ಒಳ್ಳೆಯ ವಿಷಯ. 12 ತಿಂಗಳಲ್ಲ, 1 ವರ್ಷ ಅಲ್ಲ, ಟೋಟಲ್ 13 ತಿಂಗಳು ನಿಮಗೆ ವಾರಂಟಿ ಒಂದು ಫೋನ್ ಮೇಲೆ ಸಿಗುತ್ತೆ. 100 ದಿನದೊಳಗೆ ರಿಪ್ಲೇಸ್ಮೆಂಟ್ ವಾರಂಟಿ. ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಮೊಬೈಲ್ನೇ ಚೇಂಜ್ ಮಾಡಿಕೊಡ್ತಾರೆ. ಅದೊಂದು ರೀತಿ ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಈಗ ಈ ಒಂದು ಫೋನ್ನ ಓಪನ್ ಮಾಡೋಣ. ಬಾಕ್ಸ್ ಚೆನ್ನಾಗಿದೆ ಒಂಥರ ಅಲ್ವಾ, ಕಲರು ಆರೆಂಜ್ ಕಲರು. ಓಕೆ, ಇದೀಗ ನಿಮಗೆ ಒಂದು ಫೋನ್ ನೋಡೋಕ್ಕೆ ಸಿಗುತ್ತೆ. ಓ ಮೈ ಗಾಡ್. ಈ ಒಂದು ಫೋನ್ನ ಬೆಲೆ ಗೆಸ್ ಮಾಡಿ ನೋಡೋಣ ಎಷ್ಟಿರ್ಬೋದು ಅಂತ. ಓ ಮೈ ಗಾಡ್, ಲುಕ್ ಮಾತ್ರ ಸಖತ್ತಾಗಿದೆ. ನೋಡ್ತಾ ಇದ್ದೀರಾ, ಫೋನ್ ಈ ರೀತಿ ಇದೆ. ಇದನ್ನು ಪಕ್ಕಕ್ಕೆ ಇಡ್ತೀನಿ. ಬೇರೆ ಏನೆಲ್ಲ ಇದೆ ಗೆಸ್ ಮಾಡಿ, ಎಲ್ಲ ಕಾಮೆಂಟ್ ಮಾಡ್ಬೇಕು ನೀವೀಗ. ಎಷ್ಟು ರೂಪಾಯಿ ಇರ್ಬೋದು ಫೋನ್ ಅಂತ ನೋಡ್ತಾ ಇದ್ದೀರಾ. 13 ತಿಂಗಳು ಟೋಟಲ್ ನಿಮಗೆ ವಾರಂಟಿ ಅಂತ ಹೇಳಿದೆ ನಾನು. ಟೋಟಲ್ 13 ತಿಂಗಳು ವಾರಂಟಿ ಮತ್ತು ಇದೆಲ್ಲ ಇರುವಂಥದ್ದು. ಇನ್ನು ಓ ಮೈ ಗಾಡ್, ಬ್ಯಾಟ್ರಿ. ಓ ಮೈ ಗಾಡ್. ನಾನು ಮೋಸ್ಟ್ ಅನ್ಬಾಕ್ಸ್ ಮಾಡ್ತಿರೋದ್ರಲ್ಲಿ ಬ್ಯಾಟ್ರಿ ಹೊರಗಡೆ ಇರುವಂಥದ್ದು ಮೋಸ್ಟ್ ಇದೆ ಫೋನ್ ಅಂತ ಅನ್ಕೋತೀನಿ. ಬ್ಯಾಟ್ರಿ ಹೊರಗಡೆ ಇದೆ, ಒಂದು ರೀತಿ ಒಳ್ಳೆ ವಿಷಯ ಆಯಿತಾ. ಒಂದು ರೀತಿ ಒಳ್ಳೆ ವಿಷಯ. ವಾಟರ್ ಪ್ರೂಫಿಂಗ್ ಇರಲ್ಲ ಆದರೆ. ಸೊ ನಿಮ್ಗೆ ಬ್ಯಾಟ್ರಿ ಸಿಗ್ತಾ ಇದೆ ಇದರೊಳಗೆ. ಓ ಮೈ ಗಾಡ್, ಎಷ್ಟೋ ದಿನ ನಾನು ಬ್ಯಾಟ್ರಿ ಈ ರೀತಿ ಕೊಟ್ಟು ನೆನಪಿಲ್ಲ ನನಗೆ. ಸೊ ಆಮೇಲೆ ಇಲ್ಲಿ ಮೈಕ್ರೋ USB ಅಡಾಪ್ಟರ್ ಇದಿರುವಂತೆ ಚಾರ್ಜಿಂಗ್ ಡಾಟಾ ಕೇಬಲ್ಲು. ಆಮೇಲೆ ನಾರ್ಮಲ್ ಅಡಾಪ್ಟರ್ ಇರುವಂಥದ್ದು ಇದು ಚಾರ್ಜ್ ಮಾಡೋದಕ್ಕೆ.
ಅದಷ್ಟೇ, ಅದನ್ನು ಬಿಟ್ಟರೆ ಏನೂ ಸಹ ಈ ಒಂದು ಬಾಕ್ಸ್ ಒಳಗೆ ಇರೋದಿಲ್ಲ. ಬನ್ನಿ ಒಂದು ಬ್ಯಾಟ್ರಿಯನ್ನು ಈ ಒಂದು ಫೋನಿಗೆ ಹಾಕೋಣ. ಮೈ ಗಾಡ್ ಬ್ರಾ, ಎಲ್ಲಿ ಓಪನ್ ಮಾಡೋದು ಹೆಂಗೆ? ಈ ಬ್ಯಾಟ್ರಿನ ಅಂತಾನೆ ಇದು, ಬ್ಯಾಟ್ರಿನ ಬೇರೆ ಇನ್ನೇನೋ. ಒಂದು ನಿಮಿಷ ಇದನ್ನ ಓಪನ್ ಮಾಡೋಣ. ಎಸ್, ಬ್ಯಾಟ್ರಿನೇ ಇದು. ಎಷ್ಟು mAh ಬ್ಯಾಟ್ರಿ ಅಂದರೆ 3000 mAh ಕೆಪಾಸಿಟಿಯ ಬ್ಯಾಟ್ರಿ. ನೋಡ್ತಾ ಇದ್ದೀರಾ, 3000 mAh ಕೆಪಾಸಿಟಿಯ ಬ್ಯಾಟ್ರಿ. ವೆರಿ ನೈಸ್. ಈ ಥರ ಒಂದು ಬ್ಯಾಟ್ರಿಯನ್ನು ಹಾಕಿ ಎಷ್ಟೋ ದಿನ ಆಗಿತ್ತು ನಾನು. ಹಿಂಗೆ ಓಪನ್ ಮಾಡೋದು ಇದೇ ಒಂದು ಟೆನ್ಷನ್. ಇಲ್ಲಿದೆಯಲ್ಲ, ಈ ಫೋನ್ನ ಬೆಲೆ ಗೆಸ್ ಮಾಡಿ, ನಾನು ಕಾಮೆಂಟ್ ನೋಡ್ತೀನಿ. ಯಾರ್ಯಾರು ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ ಅವ್ರಿಗೇನು ಕೊಡಲ್ಲ. ಮೈ ಗಾಡ್, ಇಲ್ಲಿ ನೋಡ್ಬೋದು 2 ಸಿಮ್ಮು, ಮೈಕ್ರೋ ಸಿಮ್ಮು ಇಲ್ಲಿ 2 ಹಾಕ್ಬೋದು. SD ಕಾರ್ಡ್ ಸ್ಲಾಟ್ ಇದೆ ಇಲ್ಲಿ, ನೋಡ್ತಾ ಇದ್ದೀರಾ. ಸೊ ಈ ಒಂದು ಬ್ಯಾಟ್ರಿಯನ್ನು ಹಾಕಿ ಒಂದು ಫೋನ್ ಆನ್ ಮಾಡೋಣ. ಈಗ SD ಕಾರ್ಡ್ ಸ್ಲಾಟ್ ಇದೆ, ಇಲ್ಲಿ ಕ್ಯಾಮ್ರಾ ಅಂತ ಬರೆದಿದೆ ನಿಮಗೆ. ಓಕೆ, ಹಿಂದ್ಗಡೆ ತೆಗೆದುಬಿಡ್ತೀನಿ. ನೈಸ್. ಲುಕ್ ವೈಸ್ ಅಂತೂ ಚೆನ್ನಾಗಿದೆ ಆಯಿತಾ, ಲುಕ್ ವೈಸ್ ಅಂತೂ ಚೆನ್ನಾಗಿದೆ, ತಲೆಗಿಡ್ಸ್ಕೊಂಬೇಡಿ ಲುಕ್ಕಿಗೆ. ಇದನ್ನು ಕೆಳಗೆ ಇಟ್ಬಿಡ್ತೀನಿ. ಓಕೆ, ಫ್ರಂಟಲ್ಲಿ ಒಂದು ಸ್ಕ್ರೀನ್ ಗಾರ್ಡ್ ಅವರೇ ಹಾಕಿದ್ದಾರೆ, ಅದನ್ನೇನು ತೆಗಿಯೋಕ್ಕೆ ಹೋಗಲ್ಲ ನಾನು. ನಿಮಗೆ ಈ ಒಂದು ಫೋನ್ ನೋಡೋಕ್ಕೆ ಈ ರೀತಿ ಸಿಗುತ್ತೆ. ಇದೀಗ ಒಂದು ಫೋನ್ ಆನ್ ಮಾಡ್ತಾ ಇದ್ದೀನಿ ನಾನು. ಓಕೆ, ನಿಮಗೆ ಇದರಲ್ಲಿ ಡಿಸೈನ್ ಬಗ್ಗೆ ಮಾತನಾಡಬೇಕು ಅಂದರೆ, ಈ ಒಂದು ಫೋನ್ನ ಬ್ಯಾಕ್ ಏನಿದೆ ಇದೊಂದು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು. ಸ್ಮಡ್ಜಸ್ ಏನು ನನಗೇನು ಕಾಣಿಸ್ತಾ ಇಲ್ಲ ಜಾಸ್ತಿ, ಸ್ಮಡ್ಜಸ್ ಏನು ಜಾಸ್ತಿ ಆಗಲ್ಲ. ಈ ಒಂದು ಫೋನ್ ಹಿಂದ್ಗಡೆ ನಿಮಗೆ ಸಿಂಗಲ್ ಕ್ಯಾಮ್ರಾ ಇರುವಂಥದ್ದು ಮತ್ತು ಡ್ಯೂಯಲ್ LED ಫ್ಲ್ಯಾಶ್ ಇರುವಂಥದ್ದು. ಸ್ಪೀಕರ್ ನಿಮಗೆ ಕೆಳಗಡೆ ಹಿಂದೆ ನೋಡೋಕೆ ಸಿಗ್ತಾ ಇರುವಂಥದ್ದು. ಅಪ್ರೂವ್ ನಂಗೆ ಹಿಂದ್ಗಡೆ ನಿಮಗೆ ಸ್ಪೀಕರ್ ನೋಡೋಕೆ ಸಿಗ್ತಾ ಇದೆ. ಮತ್ತು ಹಿಂದ್ಗಡೆ ನಿಮಗೆ ಯಾವುದೇ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ನಿಮಗೆ ನೋಡೋಕೆ ಸಿಗ್ತಾ ಇಲ್ಲ. ಮೋಸ್ಟ್ಲಿ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟು ಅಲ್ಲ ಇದು. ಸೊ ಈ ಒಂದು ಫೋನಲ್ಲಿ ಈ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ ಅಂತ ಇಲ್ಲೇ ಗೊತ್ತಾಗ್ತಾ ಇರುವಂಥದ್ದು. ಇನ್ನು ಫ್ರಂಟಲ್ಲಿ ನೋಡ್ತಾ ಇದ್ದೀರಾ ಒಂದು ಟಿಯರ್ ಡ್ರಾಪ್ ನಾಚು, ಹೆವಿ ದೊಡ್ಡ ಟಿಯರ್ ಡ್ರಾಪ್ ನಾಚ್ ನಿಮಗೆ ಇದರಲ್ಲಿ ನೋಡೋಕೆ ಸಿಗ್ತದೆ. ಫ್ರಂಟ್ ಕ್ಯಾಮ್ರಲ್ಲಿ ಮಧ್ಯೆ ಇರುವಂಥದ್ದು ನಾಚು. ಈ ಕೆಳಗಡೆ ಚಿನ್ ಏನಿದೆ ಇದೊಂದು ಸ್ವಲ್ಪ ದೊಡ್ಡದಿರುವಂಥದ್ದು, ಮೇಲ್ಗಡೆ ಒಂದು ಸ್ವಲ್ಪ ಸ್ವಲ್ಪ ದೊಡ್ಡದಿದೆ ಅಂತ ಅನ್ನಿಸ್ತು ನನಗೆ. ಸೊ ಡಿಸೈನ್ ವೈಸು ಈ ಒಂದು ಪ್ರೈಸ್ ರೇಂಜಿಗೆ ನನಗೇನೋ ಓಕೆ ಅಂತ ಅನ್ಸುತ್ತೆ. ಅದು ಎಷ್ಟಿರ್ಬೋದು ಹೇಳಿ ಪ್ರೈಸ್ ಇದಕ್ಕೆ? 5,500. 5,500ಕ್ಕೆ ನಿಮಗೆ ಈ ಒಂದು ಬ್ಲೂಟೂತ್ ಇದನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ. 5,500. ಇನ್ನೊಂದೇನಪ್ಪ ಅಂದರೆ, ಈ ಒಂದು ಫೋನ್ ಏನಿದೆ ಇದು ಬರೀ ಆಫ್ಲೈನ್ ಮಾರ್ಕೆಟಲ್ಲಿ ಮಾತ್ರ ನಿಮಗೆ ಸಿಗುತ್ತೆ. ಹೌದು, ಆನ್ಲೈನಲ್ಲಿ ಈ ಒಂದು ಟೆಕ್ನೋದ ಈ ಒಂದು ಫೋನ್ ನಿಮಗೆ ಸಿಗೋದಿಲ್ಲ. ಬರೀ ಆಫ್ಲೈನ್ ಮಾರ್ಕೆಟ್ನಲ್ಲಿ ಸಿಗ್ತಾ ಇರುವಂಥದ್ದು ಒಂದು ರೀತಿ ಒಳ್ಳೆ ವಿಷಯ ಅಂತ ಹೇಳ್ಬೋದು. ಬರೀ ಆಫ್ಲೈನ್ ಮಾರ್ಕೆಟಿಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಈ ಒಂದು ಫೋನ್ನ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಈ ಒಂದು ಫೋನಲ್ಲಿ 6.1 ಇಂಚಿನ HD+ ರೆಸಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇ ಇರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ಡೀಸೆಂಟ್ ಆಗಿದೆ ಅಂತ. IPS LCD ಡಿಸ್ಪ್ಲೇ ಇದು ಡೀಸೆಂಟ್ ಆಗಿದೆ. ನೋಡ್ತಾ ಇದ್ದಾರೆ ಒಂದು ಡಿಸ್ಪ್ಲೇಯನ್ನು HD+. ಈ ಪ್ರೈಸ್ ರೇಂಜ್ಗೆ ಓಕೆ ಅಂತ ನನಗೆ ಅನಿಸುತ್ತೆ. ಈ ಒಂದು ಫೋನ್ ಏನಿದೆ ಇದು ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. 2GB RAM ಮತ್ತು 16GB ಇಂಟೆಲ್ ಮೆಮೊರಿ ಇದರಲ್ಲಿರುವಂಥದ್ದು ಒಂದೇ ವೇರಿಯಂಟು. ಇನ್ನೂ ಒಂದು ಫೋನ್ ಇರುವಂಥ ಪ್ರೋಸೆಸರ್ ಬಗ್ಗೆ ಮಾತನಾಡಬೇಕು ಅಂದರೆ, ಒಂದು ಫೋನಲ್ಲಿ MediaTek A22 ಪ್ರೋಸೆಸರ್ ಇರುವಂಥದ್ದು. MT6761 ಪ್ರೋಸೆಸರ್ ಇದಾಗಿರುವಂಥದ್ದು. ಇದು ಕ್ವಾಡ್ ಕೋರ್ ಪ್ರೋಸೆಸರು, 4 ಕೋರ್ ಇದರಲ್ಲಿರುವಂಥದ್ದು, 2 GHz ಎಂದು. ಸೊ ಇದು ತುಂಬ ಕಡಿಮೆ ಪವರ್ಫುಲ್ ಆಗಿರುವಂಥ ಫೋನ್ ಇದಾಗಿರುವಂಥದ್ದು. ನೀವೇನಾದ್ರು ಪರ್ಚೇಸ್ ಮಾಡ್ತಿದ್ದೀರಾ ಅಂತ ಅಂದರೆ ಸುಮ್ಮನೆ ಫೋನ್ ಎತ್ತೋದಕ್ಕೋಸ್ಕರ ಕೆಲವೊಂದು ಬೇಸಿಕ್ ಅಪ್ಲಿಕೇಶನ್ ವಾಟ್ಸಪ್ ಅದು ಯೂಸ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ಕೊಬೋದು. ಹೆವಿ ಅಪ್ಲಿಕೇಶನ್ ನಾವು ಇದರಲ್ಲಿ ಯೂಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಹ್ಯಾಂಗ್ ಆಗಿ ಶುರುವಾಗುತ್ತೆ. ಏನಕ್ಕೆ ಅಂದರೆ 8GB RAM ಫೈನ್, ಬಟ್ ಇದಿರುವಂಥ ಪ್ರೋಸೆಸರ್ ತುಂಬ ವೀಕ್ ಪ್ರೋಸೆಸರ್. ಕ್ವಾಡ್ ಕೋರ್ ಪ್ರೋಸೆಸರು, 4 ಕೋರ್ ಅಷ್ಟೇ. ಸೊ ಪ್ರೋಸೆಸರಲ್ಲಿ ನನಗೆ ವೀಕ್ ಅಂತ ಅನ್ನಿಸ್ತಾ ಇರುವಂಥದ್ದು. ಇನ್ನೂ ಒಂದು ಫೋನ್ ಇರುವಂಥ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂದರೆ, ಈ ಒಂದು ಫೋನಲ್ಲಿ ರಿಯಲ್ 8 MP ಒಂದು ಕ್ಯಾಮ್ರಾ ಇರುವಂಥದ್ದು. ಸಿಂಗಲ್ ಕ್ಯಾಮ್ರಾ, ಡ್ಯೂಯಲ್ LED ಫ್ಲ್ಯಾಶ್ ಇರುವಂಥದ್ದು. ಕ್ಯಾಮ್ರಾ ಕ್ವಾಲಿಟಿ ಬಗ್ಗೆ ಹೇಳ್ತಾ ಇದ್ದೀರಾ ಅಂತಂದರೆ ಐ ಆಮ್ ನಾಟ್ ಇಂಪ್ರೆಸ್ಡ್. ಈ ಒಂದು ಫೋನ್ನ ಕ್ಯಾಮ್ರಾ ನನಗೇನೋ ಅಷ್ಟೊಂದು ಸೂಪರ್ ಆಗಿದೆ, ಕ್ರೇಜಿ ಅಂತ. 5,000ಕ್ಕಿಂತ ಹೆಂಗಿರುತ್ತೆ ಹೇಳಿ, ಚೆನ್ನಾಗಿಲ್ಲ ಒಟ್ಟಿಗೆ, ಆಯಿತಾ. ನಾರ್ಮಲ್ ನಿಮ್ಗೆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ, ನೀವು ಜಡ್ಜ್ ಮಾಡ್ಕೊಳ್ಳಿ ಒಂದ್ಸಲ ಯಾವ ರೀತಿ ಇದೆ ಅಂತ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ, ಫ್ರಂಟ್ ಕ್ಯಾಮ್ರಾ ಉಂಟು 5 MP ಎರಡು ಕೂಡ ಫ್ರಂಟ್ ಕ್ಯಾಮ್ರಾ ಕ್ಯಾಮ್ರಾ, ಬ್ಯಾಕು ಕ್ಯಾಮ್ರಾ. ಆಟೋಮೆಟಿಕ್ ನಿಮಗೆ ಸಿಚುವೇಷನ್ಗೆ ತಗೊಂಗೆ ಕಲರ್ನ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ಕ್ಯಾಮ್ರಾದಲ್ಲಿ. ಅಷ್ಟೇನೇನಿಲ್ಲ, ಡಿಟೆಕ್ಟ್ ಮಾಡುತ್ತೆ. ನೀವು ಓಡ್ತಾ ಇದ್ದೀರಾ, ಸ್ಪೋರ್ಟ್ಸ್ ಮಾಡೋದು, ಇದು ಆಟೋಮೆಟಿಕ್ ಡಿಟೆಕ್ಟ್ ಮಾಡುತ್ತೆ ಅಷ್ಟೇ ಏದಲ್ಲಿ. ಫ್ರಂಟ್ ಕ್ಯಾಮ್ರಾ ಕೂಡ ಅಷ್ಟೇ ಡೀಸೆಂಟ್ ಆಗಿದೆ. ಫ್ರಂಟ್ ಕ್ಯಾಮ್ರಾನೇ ನನಗೇನೋ ಮಚ್ ಬೆಟರ್ ಅನ್ನಿಸ್ತು ಬ್ಯಾಕಿಗಿಂತ. ಫ್ರಂಟು ಡೀಸೆಂಟ್ ಆಗಿದೆ. ಒಂದು ಫೋಟೋ ಸ್ಯಾಂಪಲ್ಸನ್ನು ಕೂಡ ನೋಡ್ತಾ ಇದ್ದೀರಾ. ಬಟ್ ಕ್ಯಾಮ್ರಾಗಲ್ಲ ಈ ಒಂದು ಫೋನ್ ಅಂತ ನನ್ನ ಒಂದು 5,000ಕ್ಕಿಂತ ಹೆಂಗಿರುತ್ತೆ. ಇನ್ನೊಂದು ಫೋನ್ ಇರುವಂಥ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂದರೆ, ಒಂದು ಫೋನಲ್ಲಿ ಫೇಸ್ ಅನ್ಲಾಕ್ ಇರುವಂಥದ್ದು ಒಂದು ರೀತಿ ಒಳ್ಳೆ ವಿಷಯ. ಬಟ್ ಯಾವುದೇ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಇದರಲ್ಲಿಲ್ಲ.
ಅದನ್ನು ನೋಡ್ತಾ ಇದ್ರೆ ನಮಗೆ ಯಾವುದೇ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ, ಬರೀ ಫೇಸ್ ಅನ್ಲಾಕು. ಸೊ ಫಿಂಗರ್ ಪ್ರಿಂಟ್ ನೀಡಿದ್ರೆ ಚೆನ್ನಾಗಿರ್ತಿತ್ತು. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂದರೆ ಒಂದು ಫೋನಲ್ಲಿ 3000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಸ್ವಲ್ಪ ಕಡಿಮೆ ಆಯಿತು ಅಂತ ನನಗೆ ಅನಿಸುತ್ತೆ. ಏನಕ್ಕೆ ಅಂದರೆ 6.1 ಇಂಚ್ ಇರುವಂಥದ್ದು HD ಪ್ಲಸ್ ರೆಸಲ್ಯೂಷನ್ ಓಕೆ, ಬಟ್ 3000ಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ, 3500 ಅಟ್ಲೀಸ್ಟ್ ಇದ್ದಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಮತ್ತು ಇದರಲ್ಲಿ ಯಾವುದೋ ಒಂದು ಫಾಸ್ಟ್ ಚಾರ್ಜಿಂಗನ್ನು ಅವರು ನೀಡಿಲ್ಲ. ನೀವು ಕೇಳ್ಬೋದಾಗಾದರೆ ಒಂದು ಫೋನನ್ನು ಪರ್ಚೇಸ್ ಮಾಡಬಹುದಾ, ಇದ್ರ ಜೊತೆಗೆ ನಿಮಗೆ ಆಗಲಿದ ರೀತಿ ಫ್ರೀಯಾಗಿ ನಾನು ಕೊಡ್ತಾವ್ರೆ ಮತ್ತು ರೀತಿ ಒಳ್ಳೆಯ ವಿಷಯ 5500ಕ್ಕೆ ಕೇಳ್ಬೋದು ನೀವು. ಹಾಗಾದರೆ ಒಂದು ಫೋನನ್ನು ಪರ್ಚೇಸ್ ಮಾಡಬಹುದಾ ಅಂತ ನಾನಂತೀನಿ. ಇದು ಈ ಫೋನ್ನ ಬೆಲೆ ಕಡಿಮೆನೇ ಆಯಿತಾ, 5500 ಕಡಿಮೆ ಬೆಲೆನೇ. ಆದರೆ ನಾನಂತೀನಿ ಈ ಒಂದು ರಿಯಲ್ಮಿ C2 ಆಗಿರ್ಬೋದು ಮತ್ತು ಈ ಒಂದು ರೆಡ್ಮಿ 7A ಇದಕ್ಕಿಂತ ಸ್ವಲ್ಪ ಒಂದು ₹1000 ಆಲ್ಮೋಸ್ಟ್ ಜಾಸ್ತಿ ಇರುತ್ತೆ, ₹500 ಜಾಸ್ತಿ ಇದೆ ಒಂದು ಫೋನ್ಗಿಂತ. ನಾನು ಆ ಫೋನೇ ತೊಗೊಳ್ಳಿ, C2 ತೊಗೊಳ್ಳಿ ಅಂತ ಹೇಳ್ತೀನಿ. ಇಲ್ಲ ರಿಯಲ್ಮಿ 7 ಏನೂ ಚೆನ್ನಾಗಿದೆ, ಅದನ್ನು ಕೂಡ ಸದ್ಯದಲ್ಲಿ ಅನ್ಬಾಕ್ಸ್ ಮಾಡ್ತೀನಿ ನಾನು. ಆ ಒಂದು ಫೋನ್ ನಾನು ಸಜೆಸ್ಟ್ ಮಾಡ್ತೀನಿ ನಾನು. ಇದು ಆಫ್ಲೈನ್ ಫೋನ್, ನಿಮಗೆ ಆಫ್ಲೈನ್ ಮಾರ್ಕೆಟಲ್ಲಿ ಮಾತ್ರ ಸಿಗುತ್ತೆ, ಬಟ್ ಸ್ವಲ್ಪ ಪವರ್ ಕಡಿಮೆ ಇರುವಂಥ ಫೋನ್ ಅಂತ ನನಗನ್ನಿಸ್ತು. ಕ್ಯಾಮ್ರಾ ನಾಟ್ ಇಂಪ್ರೆಸಿವ್, ಡಿಸೈನ್ ವೈಸ್ ಚೆನ್ನಾಗಿದೆ, ಡಿಸ್ಪ್ಲೇನೂ ಚೆನ್ನಾಗಿದೆ, ಬಟ್ ಪವರ್ ಸ್ವಲ್ಪ ಕಡಿಮೆ ಇದೆ. ಸೊ 5000ಕ್ಕೆ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ ಆಯಿತಾ. ಬಟ್ ಸ್ಟಿಲ್ ಒಂದು ರಿಯಲ್ಮಿ C2 ಆಕ್ಟಾಕೋರ್ ಪ್ರೊಸೆಸರ್ ಇರುವಂಥದ್ದು, ರಿಯಲ್ಮಿ 7 ಆಕ್ಟಾಕೋರ್ ಪ್ರೊಸೆಸರ್ ಇದೆ, ಪವರ್ ಸ್ವಲ್ಪ ಜಾಸ್ತಿ ಇರುತ್ತೆ, ಸ್ವಲ್ಪ ಬೆಲೆನೂ ಕಡಿಮೆ ಜಾಸ್ತಿ ಇರೋದಕ್ಕೆ ₹1000 ಆಲ್ಮೋಸ್ಟ್ ಜಾಸ್ತಿ ಆಗುತ್ತೆ ಈ ಒಂದು ಫೋನ್ಗಿಂತ. ಸೊ ನೀವು ಈ ಫೋನ್ ತೊಗೋತಿದ್ದೀರಾ ಅಂತ ಅಂದರೆ ಕಾಂಪ್ರಮೈಸ್ ಮಾಡ್ಕೊಬೇಕಾಗತ್ತೆ. ಕಡಿಮೆ ಫೋನ್ ಬೆಲೆ ಕಡಿಮೆ ಇದೆ, ಅವ್ರು ಕೊಡ್ತಿರೋ ಒಂದು ಸ್ಪೆಸಿಫಿಕೇಷನ್ ಹಂಗೆ ಇದೆ. ಸೊ ಇದು ನನ್ನ ಒಂದು ರಿವ್ಯೂ ಈ ಒಂದು ಫೋನ್ನ ಬಗ್ಗೆ. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಒಂಥರ ಬಾಕ್ಸ್ ಚೆನ್ನಾಗಿತ್ತು, ಒಂಥರ ಅಲ್ವಾ, ಕ್ಯಾಂಡಲ್ ಕೊಟ್ಟಿದ್ದಾರೆ ಇದು. ಸೊ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಒಂದು ವಿಡಿಯೋ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋ ನಮ್ಮ ಟೆಕ್ನಿಕ್ ಕನ್ನಡ ಟಿಪ್ಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಲ್ಲಿ ಡಿಸ್ಕ್ರಿಪ್ಷನ್ ಫಾಲೋವನ್ನು ಮಾಡ್ಬೋದು. ಸಿಗೋಣ ಮುಂದೆ ವಿಡಿಯೋದಲ್ಲಿ. ಇದು ನಾವೇನು ಮಾಡ್ತೀನಿ ನಾನು.